ಓಹೋ ಏನೆಲ್ಲ ಕೊಟ್ರೇಶ ಬೆಳಗ್ಗೆ ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟಿದ್ಯಾ? ಟೀ ಕುಡ್ದೇನೋ ತಿಂಡಿ ತಿಂದೇನೋ? ಏನಣ್ಣ ಹಿಂಗಂತೆ ನೀನು? ನೀನು ನೋಡಕ್ಕೆ ಅಂತಾನೆ ಬಂದೆ. ಅದಲ್ಲದೆ ಇಷ್ಟು ಬೇಗ ತಿಂಡಿ ಎಲ್ಲಿ ಬಂತು? ತಿಂಡಿ ಎಲ್ಲ ವಾರಕ್ಕೆ ಒಂದೇ ಸರಿ ನಮ್ಮ ಮನೆಗೆ ಮಾಡೋದು. ಬೆಳಗ್ಗೆ ಎದ್ದು ಕೂಡಲೇ ಅನ್ನ ಸಾಂಬಾರು ಮಾಡ್ತಾರೆ, ಇಲ್ಲಾಂದ್ರೆ ರಾಗಿ ಮುದ್ದೆ ಬಸ್ಸಾರು. ಅದೇ ಕಣಲ್ಲ ದೇಹಕ್ಕೆ ಉತ್ತಮ. ಈ ತಿಂಡಿಗೆ ಏನು ಇರಲ್ಲ, ಅನ್ನ ಸಾಂಬಾರು ಈ ರಾಗಿ ಮುದ್ದೆಗೆ ಸತ್ವ ಇರೋದು. ಇತ್ತೀಚೆಗೆ ಹಳ್ಳಿ ಮನೆಗಳು ತಿಂಡಿ ಅನ್ನೋ ಪರಿಕಲ್ಪನೆ ಶುರು ಆಗ್ಬಿಟ್ಟಿದಾವೆ. ಹ್ಞೂ ಕಾಣ, ಇವಾಗ ಹಳ್ಳಿ ನಗರ ಹೆಂಗೆ ಬೆಳೆದೈತ ಟೌನ್ಗಳು, ಆ ಟೌನ್ ಆಗಿರೋ ಜನ ಹೆಂಗ್ ಮಾತಾಡ್ತಾರೋ, ಏನೇನು ಬದುಕು ಮಾಡ್ತಾರೋ ಅಷ್ಟೇ ಬದುಕು ಹಳ್ಳಿಗಿರೋರು ಮಾಡ್ತಾರೆ. ಏನಪ್ಪ ಅಂತಂದ್ರೆ ನಾವು ವಾಸ ಮಾಡೋ ಮನೆಗಳು, ಜನಪ್ರದೇಶ, ಸಮಾಜ ಇವೇ ವ್ಯತ್ಯಾಸ ಇರೋದು ಅಷ್ಟೇ, ಇನ್ನೇನಿಲ್ಲ. ಹಳ್ಳಿ ಮಕ್ಕಳಿಗೂ ಸಿಟಿ ಮಕ್ಕಳಿಗೆ ಏನು ವ್ಯತ್ಯಾಸ ಇಲ್ಲ. ಹಳ್ಳಿ ಮಕ್ಕಳು ಸಿಟಿ ಮಕ್ಕಳು ಆಡ್ದಂಗೆ ಆಡ್ತವೆ. ಓಹೋ ಏನಪ್ಪ ಊರ್ ಮನೆ ದೊಡ್ಡ ಮನುಷ್ಯರೆಲ್ಲ ಮನೆ ಮುಂದೆ ಕೂತ್ಕೊಂಡು ಜೋರಾಗಿ ಮಾತಾಡ್ತಿದ್ದೀರಾ? ನಿಮ್ಗೇನಾದ್ರೂ ಲಾಟ್ರಿ ಗೀಟ್ರಿ ಹೊಡಿತಾ? ಏನಾದ್ರೂ ಪಾರ್ಟಿ ಗಿರ್ಟಿ ಅರೇಂಜ್ ಮಾಡ್ತಾ ಇದ್ದೀರಾ? ಹೇಳ್ರಿ ನಂಗೆ ಒಂಚೂರು. ಕರಿಯಪ್ಪಣ್ಣ, ಯಾವ ಲಾಟ್ರಿನಿಲ್ಲ, ಯಾವ ಪಾರ್ಟಿನಿಲ್ಲ, ಬರ್ರಿ ಕೂತ್ಕೊಳ್ರಿ. ಇವತ್ತು ವಿಶೇಷ ಏನು ಗೊತ್ತೇ ನಿಮಗೆ? ಏನೆಲ್ಲ ಕೊಟ್ರಿ ಅದು? ಕರಿಯಪ್ಪಣ್ಣರೇ ಕೂತ್ಕೊಳ್ರಿ. ನೀವು ಬರೀ ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ, ನಾವು ಬರೀ ಕೂತ್ಕೊಳ್ರಿ, ಕೂತ್ಕೊಂಡು ಮಾತಾಡೋಣ. ಹೇಳೋ ಇವಾಗ ಏನಪ್ಪ ವಿಶೇಷ ಇವತ್ತು? ಅಂತ ವಿಶೇಷ? ಏನು ಕುರಿಗಿರಿ ಕಡಿತಿದ್ದೀರಾ? ಬರೀ ಇಂಥದ್ದು ನಮ್ಮ ನೀನು ಬರೀ ಕುರಿ ಕಡಿದ್ರ, ಕೋಳಿ ಕೊಯ್ದ್ರ, ಮೀನ್ಗಿ ಅಂತಂದ್ರ ಬರೀ ಈ ಊಟದ ಬಗ್ಗೆ ನೀವು ಯೋಚನೆ ಮಾಡು. ಇನ್ನೇನು ಬೇರೆ ಯೋಚನೆ ಮಾಡ್ಬೇಡ ನೀನು. ಕರಿಯಪ್ಪಣ್ಣ, ಇವತ್ತು ನವೆಂಬರ್ 19 ಅಂತಾರಾಷ್ಟ್ರೀಯ ಪುರುಷರ ದಿನ. ಹಂಗೆ ಈ ದಕ್ಷಿಣ ಕಾಶಿ ಧರ್ಮಸ್ಥಳ ಐತಲ್ಲ, ಅಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಇವತ್ತು. ಇಡೀ ಧರ್ಮಸ್ಥಳದ ದೀಪದಿಂದ ಬೆಳಗಿಸ್ತಾರೆ. ಲೈಟಿಂಗ್ಸ್ ಫೈಟಿಂಗ್ಸ್ ಎಲ್ಲ ಹಾಕಿ ಜೋರಾಗಿ ಇವತ್ತು ಧರ್ಮಸ್ಥಳ ಇವತ್ತು ಏನು ಅಂತ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅಂತೀಯ? ನೋಡಕ್ಕೆ ಕನ್ನಡ ಸಾಲದು. ಈಗಲ್ಲ ರಾತ್ರಿ ಹೊತ್ತಾಗ ನೋಡ್ಬೇಕು, ಫುಲ್ಲು ಲೈಟಿಂಗ್ಸು. ದೇವಸ್ಥಾನದಲ್ಲಿ ಎಲ್ಲಿ ನೋಡ್ರು ಬರೀ ದೀಪ ಉರಿತಾನೆ ಇರ್ತೈತೆ. ದೇವಸ್ಥಾನ ಫುಲ್ ಬರೀ ದೀಪದಿಂದಾನೇ ಅಲಂಕಾರ ಮಾಡಿರ್ತಾರೆ. ಲಕ್ಷ ದೀಪೋತ್ಸವ ಪ್ರತಿ ವರ್ಷನೂ ಮಾಡ್ತಾರೆ. ಈ ವರ್ಷ ಇನ್ನು ಕೊಂಡುಗಳೆಲ್ಲ ಜೋರಾಗದವಂತೆ. ಭರ್ಜಾರಿ ಮಾಡ್ತಾರೆ ಈ ಸರಿ ಅಂತವ. ಹೌದೇ? ಹಂಗೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರ ಅಂತಂದ್ರೆ ನೀವು ಒಂಟ್ರೆ ಹಂಗೈತೆ ಇವತ್ತು? ಇನ್ನ ಇಲ್ಲೇ ಇದ್ದೀರಾ? ಧರ್ಮಸ್ಥಳಕ್ಕೆ ಹೋಗಕ್ಕೆ ಮಿನಿಮಮ್ ಒಂದು 5 ರಿಂದ 6 ಅವರನ್ನ ಬೇಕು. ನೀವೇನಾದ್ರು ಹೊಂಟಿದ್ದೀರಾ ಧರ್ಮಸ್ಥಳಕ್ಕೆ ಇವತ್ತು ನೀವು? ನಾವು ಮಾತಾಡ್ತಿದೀವಿ ಅಷ್ಟೇ, ಪೇಪರ್ನಾಗೆ ಬಂದಿತ್ತಲ್ಲ ಅದು ಮಾತಾಡ್ತಿದೀವಿ ಅಷ್ಟೇ. ನಾವೆಲ್ಲಿ ಹೋಗೋಣ? ಅಷ್ಟು ದೂರ ಎಲ್ಲಿ ಹೋಗಕ್ಕೆ ನಮಗೆ? ಇಲ್ಲೇ ನಮ್ಮೂರು ಗುಡಿಗೆ ಹೋಗಿ ಕೈ ಮುಗಿದು ಬರೋದತ್ಲಾಗೆ. ನಾವು ಧರ್ಮಸ್ಥಳಕ್ಕೆ ಪರಮಸ್ಥಳಕ್ಕೆಲ್ಲ ಹೋಗ್ಬೇಕು ಅಂತಂದ್ರೆ ಒಂದು 15 ದಿವಸ ಮುಂಚೆನೆ ಯೋಚನೆ ಮಾಡಿರ್ಬೇಕು. ಅಲ್ಲೆಂಗ್ ಹೋಗೋದು, ಇಲ್ಲೆಂಗ್ ಹೋಗೋದು, ದುಡ್ಡು ಜೋಡಿಸ್ಕೊಂಬೋದು, ಬಟ್ಟೆ ಜೋಡಿಸ್ಕೊಂಬೋದು, ಗೌಡ್ರಿಗಳದು, ಪಟಾಡಿಗಳದು ಅವನ್ನೆಲ್ಲ ಹೊಂದಿಸ್ಕೊಂಡು ಆಮೇಲೆ ಹೋಗ. ನಾವು ಒಂದು 15 ದಿವಸ ಮುಂಚೆನೆ ಹೊರಟಿರ್ಬೇಕು ನಾವು. ಎಲ್ಲ ಯೋಜನೆ ಎಲ್ಲ ರೆಡಿ ಮಾಡ್ಕೊಂಡು. ಈಗ ಇದ್ಕಿದಂಗೆ ಹೋಗುವಂತಂದ್ರೆ ನಮ್ಮ ಕೈ ಎಲ್ಲ ಆಗುತ್ತಣ್ಣ. ನೀವೇನಾರ ಹೊರಟಿದ್ದೀರ ಅಣ್ಣ? ವಿಚಾರ ಗೊತ್ತಿರುತ್ತೆ ನಿಮ್ಗೆ, ಏನು ಗೊತ್ತಿರುತ್ತೆ ನನಗೆ ಇರ್ತೀರ ನೀವು. ಎಲ್ಲನ ಉಂಟನ ಪರಮೇಶಪ್ಪ? ನಿಮ್ಗೆ ಗೊತ್ತಿರೋ ಅಷ್ಟು ವಿಚಾರ ನಮ್ಗೆ ಅಂದ್ರೆ ಗೊತ್ತೇ? ಇಲ್ಲಪ್ಪ, ನಮ್ಗೆ ಯಾವ್ದು ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು ನಮಗೆ. ತಿಮ್ಮೇಗೌಡ್ರು, ಪಟೇಲ್ರು, ಈಶ್ವರಣ್ಣವರು ಅವರೇನಾರು ಹೊಂಟಿರ್ಬೇಕು ಅಂತೀನಿ ನಾನು. ಇಲ್ಲ, ಈಶ್ವರಣ್ಣವರು ತಿಮ್ಮೇಗೌಡ್ರು ಎಲ್ಲೂ ಹೊಂಟಿಲ್ಲ, ಊರಾಗೆ ಇರ್ತಾರೆ ಅಂತ ಹೇಳ್ತಿದ್ರು. ಮನೆ ದಿವಸ ನಾನು ಕೇಳಿದೆ, ಯಾವ ದೀಪೋತ್ಸವಕ್ಕೂ ಹೋಗಲ್ಲ ಕಣಪ್ಪ, ಇಲ್ಲೇ ಊರ್ ಮನೆ ಇರ್ತೀವಿ ನಾವು. ಸಂಜೆ ಒಂಚೂರು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಮ್ಮ ಅಪ್ಪಂಗೆ ಬಂದ್ರೆ ಅದೇ ನೆಮ್ಮದಿ ಕಣಪ್ಪ. ಧರ್ಮಸ್ಥಳಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ರು ನನಗೆ. ಸರಿ ಬಿಡ್ರತ್ಲಾಗೆ, ಹಂಗಾರೆ ಇವತ್ತು ಊರಿಂದ ಯಾರು ಹೋಗಲ್ಲ ಅನ್ನಂಗೆ ಆಯ್ತು ಧರ್ಮಸ್ಥಳಕ್ಕೆ. ಬಿಡ್ರತ್ಲಾಗೆ ಎಲ್ಲರೂ ನಮ್ಮ ಅವ್ರ ಪಾಡಿ ಅವ್ರ ಕೆಲಸ ಮಾಡ್ಕೊಂಡು ಇದ್ಬಿಡೋಣ. ಸಂಜೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತಗೊಂಡು ದೇವರಿಗೆ ಅಡ್ಬಿದ್ದು ಅಚ್ಚುಕಟ್ಟಾಗಿ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋದಾತ್ಲ. ನಾಳೆ ಬೆಳಗ್ಗೆ ಎದ್ರೆ ನವೆಂಬರ್ 20ನೇ ತಾರೀಕು ಅಮಾವಾಸ್ಯೆ ಐತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅಮಾವಾಸ್ಯೆ ದಿವಸ ಏನಾಗಲ್ಲ, ಅಮಾವಾಸ್ಯೆ ಹಿಂದೂ ಮುಂದಿನ ದಿನಗಳೇ ಏನೋ ವ್ಯತ್ಯಾಸ ಆಗೋದು. ನಮ್ಮ ಜಾಗ್ರತೆ ನಾವಿದ್ರೆ ಬಹಳ ಒಳ್ಳೇದು. ಯಾಕೆ ಪಂಕಜಕ್ಕ ಇಷ್ಟೊತ್ತು ಮನೆ ಒಳಗೆ ಅಚ್ಚುಕಟ್ಟಾಗಿದ್ದಾಳೆ, ಈಗ ಹೊರಗೆ ಬಂದ್ಬಿಟ್ಟೆ? ಪರಮೇಶಣ್ಣ ನೀವೇನಾರು ಕರೆದ್ರ ನಿಮ್ಮ ಮನೆಯವ್ರನ್ನ? ಇಷ್ಟೊತ್ತು ನಿನ್ ಪಕ್ಕದ ದಿವ್ವ ಕೂತ್ಕೊಂಡು ಕುತ್ಕೊಂಡಿದ್ದೀನಿ. ಯಾವಾಗ ನಾನು ಪಂಕಜ ಹೊರಗಡೆ ಬಾರೆ ಅಂತ ಹೇಳ್ದೇನ? ಏನಂತ ಮಾತಾಡ್ತೀರಪ್ಪ ನೀವು ಜನಗಳು? ನನ್ನಿಂದ ನೀವ್ಯಾಕೆ ಜಗಳ ಆಡ್ತೀರಾ? ನಾನು ಏನೋ ಜೋರಾಗಿ ಮಾತಾಡ್ತಿದ್ರಲ್ಲ, ಏನಲ್ಲ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂತೇನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಕ್ ಬಂದೆ. ಏನೋ ನೀವೇನು ಬೇಜಾರು ಮಾಡ್ಕೊಂಡು ಜಗಳ ಏನು ಆಡಕ್ಕೆ ಹೋಗ್ಬೇಡ್ರಿ. ಸರಿಯಪ್ಪಣ್ಣ, ಅದೇ ಮುಖ ಆ ಕಡೆ ತಿರ್ಸ್ಕೊಂಡಿರಿ, ಈ ಕಡೆ ತಿರ್ಕೊಳ್ರಿ. ಏನ್ ಪಂಕಜಮ್ಮ, ನಿಮ್ಮ ಮನೆಯಿಂದ ನಿಮ್ ಪುಟ್ರಂಗಜ್ಜಿ ಮತ್ತೆ ನಿಮ್ ಶಿವಮರ ಏನಾರು ಹೊಂಟಿದಾರೆ ಧರ್ಮಸ್ಥಳಕ್ಕೆ? ಎಲ್ಲಮ್ಮ ನಮಗೆ ಇವಾಗ ಗೊತ್ತಾಗಿರೋದು. ನಿಮ್ಮ ಯಜಮಾನ್ರು ಹೇಳಿದ್ ನಮಗೆ. ನಿಮ್ಮ ಯಜಮಾನ್ರು ಪರಮೇಶಣ್ಣ ಇದಾರಲ್ಲ, ಕರತಲ ಮಲಕ ಎಲ್ಲ ವಿಚಾರನೂ ಕರತಲ ಮಲಕ ಮಾಡ್ಕೊಂಡಿರ್ತಾರೆ. ನಿಮ್ಮ ಯಜಮಾನ್ರಿಂದಾನೇ ನಮ್ಗೆ ಗೊತ್ತಾಗಿದೆ, ನಮ್ಗೆ ಗೊತ್ತೇ ಇಲ್ಲ.
ನಮ್ಮಮ್ಮ ಪುಟ್ರಂಗಮ್ಮ ಹೊರಡ್ಬೇಕು ಅಂತಂದ್ರೆ ಒಂದು ವಾರದ ಮುಂಚೆಯಿಂದ ಗೊತ್ತಾಗಿರ್ಬೇಕು. ಅವ್ರಿಗೆ ಗೊತ್ತಾದ್ಮೇಲೆ ಊರವರಿಗೆ ಹೇಳ್ಕೊಂಡು ನೀವು ಬರ್ತೀನಮ್ಮ ನೀವು ಬರ್ತೀನಮ್ಮ ಅಂತ ಎಲ್ಲ ಕೇಳ್ಕೊಂಡು ಗುಂಪು ಕಟ್ಕೊಂಡು ಯಾವ್ದಾರ ಕಾರೋ ಜೀಪ ಮಾಡ್ಕೊಂಡು ಹೊಂಟಾರೆ. ಇದ್ಕಿದಂಗೆ ಗೊತ್ತಾದ್ರೆ ಈಗೇನು ಹೋಗಲ್ಲ. ಮನೆಗಿರ್ತಾರೆ ಅವರು. ಅದು ಸರಿನೇ. ನಾನು ಹಂಗೆ ಅನ್ಕೊಂಡಿದ್ದೆ, ನೀವು ಇದ್ದಂಗೆ ಹೇಳ್ಬಿಟ್ರಿ ಬಿಡ್ರಿ. ಹೌದು ಕಣೆ, ಹೇಳಕ್ಕೆ ಹಂಗಿದ್ರೆ ಸಂಜೆನಾ ಎಲ್ಲರೂ ನಮ್ಮ ಮನೆಗಳವರು ನಿಮ್ಮ ಮನೆಗಳವರು ಪುಟ್ರಂಗಜಿಯವರು ಎಲ್ಲ ಸೇರ್ಕೊಂಡತ್ಲಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಚ್ಚುಕಟ್ಟ ಪ್ರಾರ್ಥನೆ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಪ್ರಸಾದ ತಗೊಂಡು ಒಂದು ಸ್ವಲ್ಪ ಕೂತಿದ್ದು ಬಂದ್ಬಿಡೋಣ ಬಿಡ್ರಿ ಅತ್ಲಾಗೆ. ಇನ್ನೇನು ಯಾರು ಧರ್ಮಸ್ಥಳಕ್ಕೆ ಹೋಗಲ್ಲ. ಆಯ್ತು ಬೇಡ, ನಾವು ಅಷ್ಟೇ ಟಿವಿ ಹಾಕಿದ್ರೆ ಇವತ್ತು ನೆನ್ನೆ ಹೇಳ್ತಿದ್ರು, ಇವತ್ತು ಹೇಳಿದವ್ರೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ನಡೀತೈತೆ, ಸಿದ್ಧತೆ ಹೆಂಗ್ ನಡೀತೈತೆ, ಅಷ್ಟು ದೀಪ ಎಲ್ಲ ಹಚ್ತಾರೆ, ಲೈಟಿಂಗ್ಸ್ ಹಂಗೆ ಹಾಕ್ತಾರೆ, ಅಷ್ಟು ಕೋಟಿ ಖರ್ಚಾಗ್ತೈತೆ, ಇಂತಿಂಥವ್ರು ಗಣ್ಯರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ನಾವಂತೂ ಹೋಗಕ್ಕಾಗಲ್ಲ, ಟಿವಿ ಎಲ್ಲ ನೋಡ್ಕೊಂಡು ಸುಮ್ಮನಾಗಲ್ಲ. ಅತ್ಲಾಗೆ ಕರೆಕ್ಟಾಗಿ ಹೇಳಿದೆ ಕಣಮ್ಮ ನೀನು, ಕರೆಕ್ಟಾಗಿ ಹೇಳಿ ನೋಡು. ಅಲ್ಲಿ ಆ ಲಕ್ಷ ದೀಪೋತ್ಸವ ನಡೀತು, ಅಲ್ಲಿ ಆ ಸಮ್ಮೇಳನ ನಡೀತು ಅಂತ ಹೇಳ್ತಿದ್ರೆ ಊರ್ ಮನೇಲಿರೋ ದೇವ್ರನ್ನ ಪೂಜೆ ಮಾಡ್ಯಾರು, ಊರ್ ಮನೇಲಿರೋ ದೇವಸ್ಥಾನಕ್ಕೆ ಹೋಗಿ ಅಡ್ಬಿಡ್ಯಾರು. ಬರೀ ಹೊರಗಡೆ ಇರೋ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದ್ರೆ ಊರ್ ಮನೆಯವರು ದೇವಸ್ಥಾನಕ್ಕೆ ಅಭಿವೃದ್ಧಿ ಪಡಿಸೋರು ಯಾರು, ಜೀರ್ಣೋದ್ಧಾರ ಮಾಡ್ಯಾರು, ಅಲ್ಲಿ ಸ್ವಚ್ಛತೆ ಮಾಡ್ಯಾರು. ಊರ ಜನಗಳು ಬರೀ ಬೇರೆ ಬೇರೆ ಊರಿನ ದೇವಸ್ಥಾನಗಳು ಇದ್ರೆ ಊರಿನ ದೇವಸ್ಥಾನಗಳ ಬಗ್ಗೆ ಕಾಳಜಿ ವಹಿಸ್ಯಾರು. ಹೌದು ಕಣ. ಕಾಶಿ ರಾಮೇಶ್ವರ ಈ ರೀತಿ ಎಲ್ಲ ಹೋಗ್ತಾ ಇದ್ರೆ ಊರ್ ಮನೆಯಲ್ಲಿರೋ ದೇವಸ್ಥಾನಗಳಿಗೂ ಹೋಗ್ಬೇಕು. ಊರ್ ಮನೆಯಲ್ಲಿರೋ ದೇವಸ್ಥಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಾವು ಹೊರಗಡೆ ಹೋಗೋ ದೇವಸ್ಥಾನಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ಬೇಕಲ್ಲ. ಅದಕ್ಕೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಸರ್ಕಾರದಿಂದಲೇ ದುಡ್ಡು ಬರುತ್ತೆ, ಜೀರ್ಣೋದ್ಧಾರ ಮಾಡಕ್ಕೆ ಏನೇನಕ್ಕೆಲ್ಲ ದುಡ್ಡು ಬರುತ್ತೆ. ಊರ್ ಮನೆಯಲ್ಲಿರೋ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಯಾರು ಕೊಡಲ್ಲ ದೇಣಿಗೆನ. ಅದಕ್ಕೆ ಈಗ ಊರ್ ಜನಗಳೇ ಸೇರ್ಕೊಂಡು ಮಾಡ್ಬೇಕು ಕೈಯಾದಷ್ಟು. ಹೌದು ಕಣಕ. ಲಕ್ಷ ದೀಪೋತ್ಸವ ಹಳ್ಳಿ ಇರೋ ಪ್ರತಿ ದೇವಸ್ಥಾನದಲ್ಲೂ ಸಣ್ಣ ಪುಟ್ಟ ದೀಪಗಳನ್ನು ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿದ್ರೆ ಅದು ಒಂಥರ ಲಕ್ಷ ದೀಪೋತ್ಸವ ಆಗುತ್ತೆ. ಬಸವಣ್ಣವ್ರು ಹೇಳಿದ್ರಲ್ಲ, ಉಳ್ಳವರು ಶಿವಾಲಯ ಮಾಡೋರು, ನಾನೇನು ಮಾಡದಯ್ಯ, ನಾನು ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಕಳಸವಯ್ಯ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ಹಾಗಾಗಿ ನಮ್ಮ ಮಿತಿ ಎಷ್ಟಿದೆಯಾ ಅಷ್ಟರಲ್ಲೇ ನಾವು ಜೀವನ ಮಾಡಬೇಕು. ವಿಪರೀತ ಮಾಡಿದ್ರೆ ಮೈ ತುಂಬ ಸಾಲ ಆಗಿ ಒಂದು ದಿವಸ ಊರು ಬಿಡಬೇಕಾಗುತ್ತೆ. ನೋಡಿದ್ರೆ ನೀವು ಲಕ್ಷ ದೀಪೋತ್ಸವ ಮಾಡಕ್ಕೆ ಹೊರಗಡೆ ಎಲ್ಲ ಹೋಗ್ತಾ ಇದ್ದೀರಾ, ಹೋಗ್ರಿ, ಬೇಡ ಅನ್ನಲ್ಲ. ಆದರೆ ನಿಮ್ಮೂರಲ್ಲಿರೋ ದೇವಸ್ಥಾನಗಳನ್ನ ಆಚರಣೆಗಳನ್ನ ಸಂಪ್ರದಾಯಗಳನ್ನ ಬದಿಗಿಡಬೇಡ್ರಿ, ಅವನು ಆಚರಣೆ ಮಾಡ್ರಿ. ನೋಡ್ರಿ ಈ ರೀತಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ಕೊಳ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ದೇವಸ್ಥಾನದಲ್ಲಿ ದೀಪಾಲಂಕಾರ ಇಷ್ಟಪಡೋರು ದಯವಿಟ್ಟು ಲಕ್ಷ ದೀಪೋತ್ಸವ ಅಂತ ಕಾಮೆಂಟ್ ಮಾಡ್ರಿ, ಮರಿಬೇಡ್ರಿ. ನಮ್ಮ ಯುವ ಮುಖಂಡ ಕೊಟ್ರೇಶ ಹೇಳ್ದ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಮರಿಬೇಡ್ರಿ ನೀವು. ಕಾಮೆಂಟ್ ಮಾಡ್ರಿ.